ಇರೋದು ಒಂದೇ ಜೀವನ ಗುರು. ಇವತ್ತು ಇರ್ತೀವಿ ನಾಳೆ ಇರ್ತೀವೆಲ್ಲ ಗೊತ್ತಿಲ್ಲ. ನೆಮ್ಮದಿ ಬೇಕು ಅಂದರೆ ಕಿಲೋಮೀಟ್ರ್ ಲೆಕ್ಕ ಹಾಕ್ಬಾರ್ದು, ಸುಖ ಬೇಕು ಅಂದರೆ ಸಾವಿಗೆ ಹೆದರಬಾರ್ದು. ಆಯಿತಾ? ಹಾಂ, ಕ್ಯಾಮ್ರಾ ಆನ್, ಮೈಕ್ ಆನ್. ಓಕೆ. ಹೆಲೋ ಕರ್ನಾಟಕ, ಗುಡ್ ಮಾರ್ನಿಂಗ್. 12ನೇ ತಾರೀಕು ಬೆಳಗ್ಗೆ ನೋಡ್ತಿರುವ ಟೈಮ್ 5:15 ಆಗಕ್ಕೆ ಬಂದೈತಿ. ಅದು 10 ನಿಮಿಷ ಹಿಂದೈತಿ. ಸೊ ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂದರೆ ನೆಕ್ಸ್ಟ್ ಹೋಗ್ತಾ ಹೇಳ್ತೀನಿ. ಈಗ ಫ್ಯೂಯಲ್ ಅಪ್ ಮಾಡ್ಸೋಕ್ಕೆ ಬಂದಿದ್ರು, ಎಲ್ಲ ಫ್ಯೂಯಲ್ ಅಪ್ ಮಾಡ್ಸಾಯ್ತು. ನೋಡಿರಿ, ಎಲ್ಲ ವ್ಲಾಗರ್ಸ್ ಆಗ್ಬಿಟ್ಟಾರೆ. ಅಲ್ಲೊಂದು ಕ್ಯಾಮ್ರಾ, ಅಲ್ಲೊಂದು ಕ್ಯಾಮ್ರಾ, ಅಲ್ಲೊಂದು ಕ್ಯಾಮ್ರಾ. ಲೆಟ್ಸ್ ಗೋ. ಸೊ ಇವತ್ತು ಎಲ್ಲಿಗಪ್ಪ ಹೊರಟಿದ್ದೀವಿ ರೈಡು ಅಂದರೆ ವಯನಾಡ್, ಕೇರಳ. ನಮ್ಮ ಕ್ಲಬ್ ಜೊತೆಗೆ 5:15 ಮೀಟಪ್ ಪಾಯಿಂಟ್ ಇರೋದು ಕನಕಪುರ ರೋಡು, ದಯಾನಂದ ಸಾಗರ ಇನ್ಸ್ಟಿಟ್ಯೂಷನು. ಆಲ್ರೆಡಿ 5:15 ಆಗೋಗೈತಿ. ಇನ್ನು 15 ನಿಮಿಷ 14 ಮಿನಿಟ್ಸ್ ತೋರಿಸ್ತೈತೆ ಕರೆಕ್ಟಾಗಿ ಮೀಟಪ್ ಪಾಯಿಂಟಿಗೆ. ಕರೆಕ್ಟ್ ಟೈಮಿಗೆ ಹೋಗ್ತೀವಿ. ಸಖತ್ ಎಕ್ಸೈಟ್ ಆಗಿದ್ದೀನಿ ಗೈಸ್ ರೈಡಿಗೆ. ಏಕೆಂದರೆ ಬರ್ತಾ ಇರೋದು 10-20 ಜನ ಅಲ್ಲ, 90ರಿಂದ 100 ಜನ ರೈಡರ್ಸ್ ಬರ್ತಾ ಇರೋದು. 100 ಬೈಕ್ಸ್ ಬರ್ತಾ ಇದ್ದಾವೆ. ಈ ಥರ ರೈಡ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಎಷ್ಟು ಜನ ಒಟ್ಟಿಗೆ, ಯಾವ ಥರ ಇರುತ್ತೆ ಲೈನಪ್ಪು, ಅದೆಲ್ಲ ತೋರಿಸ್ತೀನಿ. ಅಥವಾ 5 ಕ್ಲಬ್ಬು ಕೊಲೆಬಾಗಿ ಹೋಗ್ತಾ ಇರೋದು ರೈಡಿಗೆ. ಲೈನಪ್ ಮಾತ್ರ ಚಿಂದಿಯಾಗಿರುತ್ತೆ. ಓಕೆ, ಜಾಸ್ತಿ ತಲೆ ತಿನ್ನಲ್ಲ, ಡೈರೆಕ್ಟು ಮೀಟಪ್ ಪಾಯಿಂಟಲ್ಲಿ ಹೋಗಿ ಸಿಗೋಣ. ಸೊ ಇವಾಗ ಮೀಟಪ್ ಪಾಯಿಂಟಿಗೆ ಬಂದ್ವಿ. ನೋಡಿರಿ, ಇದೇ ದಯಾನಂದ ಸಾಗರ ಇನ್ಸ್ಟಿಟ್ಯೂಷನ್. ಈಗ ಸದ್ಯಕ್ಕೆ ಎಷ್ಟು ಲೈನಪ್ ಬಂದವೆ. ಇನ್ನೂ ಭಾಳ ಅಂದರೆ ಭಾಳ ಬೈಕ್ಸ್ ಬರೋದವೆ. ಇಲ್ಲಿ ನಿಲ್ಸೋಕ್ಕೂ ಜಾಗ ಆಗಲ್ಲ, ಅಷ್ಟು ಜನ ಬರ್ತಾರೆ ಬೆಳಕಾಗೋಷ್ಟರೊಳಗೆ. ಸೊ ಈಗಿಷ್ಟು ನಾವೇ ಲೇಟ್ ಅನ್ಕೊಂಡ್ರೆ ನಾವೇ ಬೇಗ ಬಂದುಬಿಟ್ಟಿವಿ. ನೆಕ್ಸ್ಟ್ ಎಲ್ಲ ಬಂದಮೇಲೆ ಒಂದು ಸೀನ್ ತೋರಿಸ್ತೀನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯೋಸಿಲ್ಲಪ್ಪ, ಬೆಳಿಗ್ಗೆ ಯಾರು ಟಿಫನ್ ತಿನ್ನಲ್ಲ, ಪರವಾಗಿಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಐ ಥಿಂಕ್ ಲೇಟ್ ಆಯಿತು, ಬಟ್ ಏನು ಮಾಡೋಕ್ಕಾಗಲ್ಲ. ಮೀಟಪ್ ಪಾಯಿಂಟ್ ತುಂಬ ದೂರ ಇಟ್ಟಿದ್ದೀವಿ. ಹಾಗಾಗಿ ಸೊ ನೆಕ್ಸ್ಟ್ ಇವಾಗ ಲೈನಪ್ ಮಾಡ್ತೀವಿ. ದಯವಿಟ್ಟು ಮಾರ್ಷಲ್ಸ್ ಇರ್ತಾರೆ. ಇಲ್ಲಿಂದ ನಾವು ತುಂಬ ಆಲ್ಮೋಸ್ಟ್ ಒಂದು 300 ಕಿಲೋಮೀಟರ್ ತನಕ ಹೋಗಬೇಕು. ದಯವಿಟ್ಟು ರೂಲ್ಸ್ನ ಫಾಲೋ ಮಾಡಿ. ಏನಾರ ಪ್ರಾಬ್ಲಮ್ ಇತ್ತು ಅಂದರೆ ಮಾರ್ಷಲ್ಸ್ ಇರ್ತಾರೆ, ಬ್ಯಾಕಲ್ಲಿ ಸ್ವೀಪ್ ಇರ್ತಾರೆ. ಸೊ ದಯವಿಟ್ಟು ಬ್ಯಾಕಪ್ ಕಾರ್ಸ್ ಇರುತ್ತೆ. ಓಕೆ, ಸೊ ಏನಾರ ಬೇರೆಯವ್ರು ಯಾರಿಗಾನ ಇನ್ನೇನ ಡೌಟ್ಸ್ ಇದೆಯಾ? ಲೈಕ್ 80 ಕಿಲೋಮೀಟರ್ಸ್ ಇದೆ. ಸೊ 80 ಕಿಲೋಮೀಟರ್ಸ್ ತನಕ ಆರಾಮಾಗಿ ರೈಡ್ ಮಾಡ್ಕೊಂಡು ಹೋಗೋಣ. ಒಳ್ಳೆ ಬ್ರೇಕ್ಫಾಸ್ಟ್ ಸಿಗುತ್ತೆ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅದಾದ್ಮೇಲೆ ರೈಡ್ ಕಂಟಿನ್ಯೂ ಮಾಡೋಣ. ಓಕೆ, ಲೆಟ್ಸ್ ಗೋ. ನೋಡ್ರಪ್ಪ, ಲೈನಪ್ ಎಲ್ಲ ತೋರ್ಸೋಕ್ಕಿಲ್ಲ ಇವಾಗ. ಇಷ್ಟೇ, ಗಾಡಿ ಎಲ್ಲ ನೋಡ್ಕೊಂಬಿಡ್ರಿ. ಎಷ್ಟು ಬೈಕ್ಸ್ ಬಂದೇವೆ. ಕೇರಪ್ಪ ಆಗದ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಈಗ ಜಸ್ಟು ಹೊರಟಿದ್ದೀವಿ. ಒಂದು 20 ಬೈಕರ್ಸ್ ಮುಂದೆ ಇದ್ದಾರೆ, ನಾವು ಮಿಡಲ್ಲು. ಹಿಂದ್ಗಡೆ ಅರೌಂಡ್ ಇನ್ನೂ 30-40 ಬೈಕ್ಸ್ ಇದ್ದಾವೆ. ರೋಡ್ ಮಾತ್ರ ಸಖತ್ತಾಗೈತಿದು ಕನಕಪುರ ರೋಡು, ನೆಕ್ಸ್ಟ್ ಲೆವೆಲ್. ಬಟ್ ಏನಪ್ಪ ಅಂದರೆ ಸಿಂಗಲ್ ರೋಡು, ಓವರ್ಟೇಕ್ ಮಾಡ್ಬೇಕಾದ್ರೆ ಎಲ್ಲ ಭಾಳ ಹುಷಾರಾಗಿರ್ಬೇಕು ಅಷ್ಟೇ, ಬೇರೆ ಏನು ರಿಸ್ಕ್ ಇಲ್ಲ. ಆ್ಯಕ್ಚುಲಿ ವಾಯನಾಡಿಗೆ ಹೋಗೋಕ್ಕೆ 2 ರೂಟ್ ಇದ್ದಾವೆ. ಒಂದು ಮೈಸೂರು ಮೇಲೆ, ಬಟ್ ಮೈಸೂರು ಸರ್ವಿಸ್ ರೋಡಲ್ಲಿ ಹೋಗ್ಬೇಕು. ಭಾಳ ಹಂಪ್ಗಳು ಇರ್ತವೆ ಆ ಕಡೆ. ಲೈನಪ್ಪಲ್ಲೆಲ್ಲ ಹೋಗೋದು ಭಾಳ ಕಷ್ಟ, ಹಂಪೆಲ್ಲ ಇದ್ದರೆ. ಸೊ ನಾವಿವಾಗ ಚೂಸ್ ಮಾಡಿರೋದು ಕನಕಪುರ ರೂಟು. ದಿಸ್ ಈಸ್ ದ ಕನಕಪುರ ರೂಟ್, ಮೋಸ್ಟ್ ಸೀನಿಕ್ ರೂಟು ಅಂತಲೇ ಹೇಳ್ಬೋದು ಇದನ್ನು. ಯಾಕೆಂದರೆ ಸಖತ್ತಾಗಿದೆ ಇದು ರೋಡು, ಸಿಂಗಲ್ ರೋಡು, ಅದೊಂದೇ ಡಿಸಡ್ವಾಂಟೇಜು. 5 ಕ್ಲಬ್ಬಿಂದ ಆಲ್ಮೋಸ್ಟ್ ಒಂದು 60-70 ಬೈಕ್ಸ್ ಬಂದಿದ್ದಾವೆ. ಅರೌಂಡ್ 98 ರಿಜಿಸ್ಟ್ರೇಷನ್ ಆಗಿದ್ದು ಅಂತ ಹೇಳಿದರು. ಬಟ್ ಅದರಲ್ಲಿ ಸ್ವಲ್ಪ ಜನ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ ಆಬ್ವಿಯಸ್ಲಿ. ಇನ್ನು ಸ್ವಲ್ಪ ಜನ ಪಿಲಿಯನ್ ಆಗಿ ಬಂದಿರ್ತಾರೆ, ಲೈಕ್ ಮೈ ಸಿಸ್ಟರ್.
ಶಿ ಈಸ್ ಅ ಪಿಲಿಯನ್. ಇದೆ ನೋಡಿ ಕನಕಪುರ ಟೋಲು, ಜಸ್ಟ್ ಕನಕಪುರ ಟೋಲ್ ರೀಚ್ ಆದ್ವಿ. ಬಾಬಾ KTM 390 ನೋಡ್ರಿ, ದ ಲೇಟೆಸ್ಟ್ ಡಾಕರ್ ರ್ಯಾಲಿ ವರ್ಷನ್. ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೀನಿ ಈ ರೈಡಿಗೆ. ಯಾಕೆಂದರೆ ಇಷ್ಟು ಜನ ಬೈಕ್ಗಳು, ಎಲ್ಲ ಹೊಸ ಜನಗಳು. ನಮಗೆ ಗೊತ್ತಿರೋದು ಸ್ವಲ್ಪ ಜನ, ನಮ್ಮ ಕ್ಲಬ್ಬರು ಒಂದು 10ರಿಂದ 12 ಜನ. ಬಟ್ ಇಲ್ಲಿ ಬಂದಿರೋದು ಅರೌಂಡ್ 70 to 80 ಮೆಂಬರ್ಸ್ ಬಂದಿದ್ದಾರೆ. ಅಷ್ಟು ಅನ್ನೋನ್ ಮೆಂಬರ್ಸು. ನಮ್ಮ ಕ್ಲಬ್ ಟ್ಯಾಗ್ಲೈನೇ ಅದು, ಅನ್ನೋನ್ ಟು ನೌನ್ ಅಂತ. ಸೊ ಅದಕ್ಕೆ ತಕ್ಕಂಗೆ ರೈಡ್ ಮಾಡ್ತಾಯಿದ್ದೀವಿ ನಾವು. ಹ್ಯಾಪಿ ಸೋಲ್ ಬೈಕರ್ಸ್, ಅನ್ನೋನ್ ಟು ನೌನ್. ಲೈನಪ್ ಮಾತ್ರ ಸಖತ್ತಾಗಿ ಹೊಡಿತಾ ಇದ್ದಾರೆ. ಅರೌಂಡ್ ನೋಡ್ರಿ 110, ಇನ್ನೂ ಮುಂದೆ ಹೋಗ್ತಾ ಅರೌಂಡ್ 120 ಟಚ್ ಮಾಡ್ತೀವಿ. ಆಲ್ಮೋಸ್ಟ್ ಕ್ರೂಸಿಂಗ್ ಸ್ಪೀಡೇ ಇದೆ ಎಲ್ಲ, ನಾರ್ಮಲ್ಲು. ಲೈನಪ್ ನೋಡ್ರಿ ಹೆಂಗೆ ಕಾಣಿಸುತ್ತೆ ನೋಡ್ರಿ ಅಲ್ಲಿ ತನಕ, ಕ್ರೇಜಿ ಅಪ್ಪ. $65 ಕಿಲೋಮೀಟರ್ಸ್ ರೈಡ್ ಮಾಡ್ಕೊಂಬಂದ್ವಿ. ಪೀಸಾಗಿ ಹೋಗ್ತಾ ಇದೀವಪ್ಪ, ಏನೂ ತೊಂದರೆ ಬಂದಿಲ್ಲ. ಆರಾಮಾಗಿ 80-90 ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದೊಂದು ಹತ್ರ ಸ್ಟ್ರೆಚ್ ಸಿಗ್ತಾ 100 to 110. ಲೈನಪ್ ಮಾತ್ರ ಫುಲ್ ಪೀಸ್ಫುಲ್ಲಾಗಿ ಹೋಗ್ತೈತಿ. ಇನ್ನೊಂದು 15 to 20 ಕಿಲೋಮೀಟರ್ಸ್ ಐತಿ ಬ್ರೇಕ್ಫಾಸ್ಟ್ ಪಾಯಿಂಟಿಗೆ. ಜಸ್ಟ್ ಬ್ರೇಕ್ಫಾಸ್ಟ್ ಪಾಯಿಂಟಿಗೆ ಬಂದ್ವಿ. ನಾನು ಈ ರೆಸ್ಟೋರೆಂಟ್ ಅನ್ಕೊಂಡೆ, ಶಿಟ್, ಈ ರೆಸ್ಟೋರೆಂಟ. ಎಷ್ಟು ಬೈಕ್ಸಪ್ಪ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ. ಯಾವುದಿದು? ವೈಭವ ಪ್ಯಾಲೇಸ್. ಜಸ್ಟ್ ಬ್ರೇಕ್ಫಾಸ್ಟು, ಒಳ್ಳೆ ಇಡ್ಲಿ ವಡೆ ಬ್ರೇಕ್ಫಾಸ್ಟ್ ತಿನ್ಕೊಂಡು ಇವಾಗ ಮತ್ತೆ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ ಟುವರ್ಡ್ಸ್ ವಾಯ್ನಾಡು. ಆ್ಯಕ್ಚುಲಿ ಲೈನಪ್ಪು ಭಾಳ ಸ್ಲೋ ಆಯಿತು. ಈ ಸ್ಪೀಡಲ್ಲಿ ಹೋದರೆ ನಾವು ಮಧ್ಯಾಹ್ನ 1 ಗಂಟೆಗೆ ರೀಚ್ ಆಗಬೇಕು ಅಂತ ಇದ್ದಿದ್ದು. ಆ್ಯಕ್ಚುಲಿ ಈ ಸ್ಪೀಡಲ್ಲಿ ಹೋದರೆ ಮಧ್ಯಾಹ್ನ 1 ಗಂಟೆ ಒಳಗೆ ರೀಚ್ ಆಗೋಕ್ಕಾಗಲ್ಲ. ನೋಡೋಣ, ಸ್ಪೀಡಪ್ ಮಾಡ್ತಾರ ನೋಡಬೇಕು. ಆ್ಯಕ್ಚುಲಿ ಅದೇ ಡಿಸ್ಕಷನ್ ಆಯಿತು ಬ್ರೇಕ್ಫಾಸ್ಟ್ ಟೈಮಲ್ಲಿ. ವ್ಯೂ ನೋಡ್ರಿ ಏನು ಮಸ್ತಾಗೈತೆ. ಇಲ್ಲೊಂದು ಸ್ಟಾಪ್ ಕೊಟ್ಟಿವಿ ಇವಾಗ. ವ್ಯೂ ಮಾತ್ರ ಮಸ್ತಾಗೈತಿ, ಎಂಜಾಯ್ ಮಾಡಿರಿ. ಓ ಮೈ ಗಾಡ್.
ಇರೋದು ಒಂದೇ ಜೀವನ ಗುರು. ಇವತ್ತು ಇರ್ತೀವಿ, ನಾಳೆ ಇರ್ತೀವಲ್ಲ ಗೊತ್ತಿಲ್ಲ. ನೆಮ್ಮದಿ ಬೇಕು ಅಂದರೆ ಕಿಲೋಮೀಟ್ರ್ ಲೆಕ್ಕ ಹಾಕ್ಬಾರ್ದು, ಸುಖ ಬೇಕು ಅಂದರೆ ಸಾವಿಗೆ ಹೆದರಬಾರ್ದು. ರೈಡ್ ಆಪರ್ಚುನಿಟಿ ಸಿಗ್ತಾ ಬರ್ತಾ ಇರಬೇಕು, ರೈಡ್ ಮಾಡ್ತಾ ಇರಬೇಕು, ಹೋಗ್ತಾ ಇರಬೇಕು ಅಷ್ಟೇ. ಜೀವನದಾಗೆ ನೋಡೋದು ಭಾಳ ಐತಿ. 4 ಗೋಡೆ ಮಧ್ಯೆ ಮೊಬೈಲ್ ಹಿಡ್ಕೊಂಡು ರೀಲ್ಸ್ ನೋಡೋದ್ರಾಗ ಏನಿಲ್ಲ. ಇಲ್ಲಿ ಬರ್ರಿ, ಬೇರೆ ಬೇರೆ ಜಿಲ್ಲೆಗಳು ತಿರುಗಾಡ್ರಿ, ಬೇರೆ ಬೇರೆ ಸ್ಟೇಟ್ಗಳು ತಿರುಗಾಡ್ರಿ, ಅವ್ರ ಸಂಸ್ಕೃತಿ ನೋಡ್ರಿ, ಅವ್ರ ಒಡನಾಟಗಳನ್ನು ನೋಡ್ರಿ. ಭಾಳ ಐತಿ ಜೀವನದಾಗ ನೋಡೋದು. ಇವೆಲ್ಲ ಮನೆಗಿದ್ರೆ ನೋಡೋಕೆ ಸಿಗಲ್ಲ. ಯಾರೋ ರೀಲ್ಸ್ ಮಾಡಿ ಹಾಕ್ತಾರೆ, ಅದನ್ನು ನೋಡ್ತೀರಾ, ಮುಗೀತು. ನೀವು ಬಂದು ಇಲ್ಲಿ ನಿಮ್ಮ ಪ್ರೆಸೆನ್ಸನ್ನು ಎಂಜಾಯ್ ಮಾಡ್ಬೋದು. ಎಷ್ಟೋ ಜನ ಎಲ್ಲೆಲ್ಲೋ ದುಡ್ಡು ವೇಸ್ಟ್ ಮಾಡ್ತಾರಂತೆ. ಒಂದು ರೈಡಿಗೆ ಇನ್ವೆಸ್ಟ್ ಮಾಡೋದ್ರಾಗ ಏನು ವೇಸ್ಟ್ ಇಲ್ಲ. ಮನಿ ವರ್ತೈತಿ. ಎಕ್ಸ್ಪ್ಲೋರ್ ಮಾಡ್ಬೇಕು. ಎಷ್ಟು ಸೆಕೆಂಡ್ ಫ್ಯೂಲ್ ಅಪ್ ಮಾಡಿಸಿದ್ವಿ ನೋಡ್ತಾರೆ, ಫುಲ್ ಪೆಟ್ರೋಲ್. ಆ್ಯಕ್ಚುಲಿ ಇತ್ತು ಇನ್ನೂ 80 ಕಿಲೋಮೀಟರ್ಸ್ ಹೋಗೋದಿತ್ತು. ಬಟ್ ನಾವು ಹೋಗ್ತಿರೋದು ಸ್ಟೇ ಹತ್ರ, ಮತ್ತೆ ಹೋಗಿ ವಾಪಸ್ ಬರೋ ತನಕ ಅಲ್ಲೆಲ್ಲರೂ ಸಿಗಲಿಲ್ಲ ಅಂದರೆ ಪ್ರಾಬ್ಲಮ್ಮು. ಅದಕ್ಕೆ ಇಲ್ಲೇ ಹಾಕ್ಸ್ಬಿಟ್ವಿ. ಮೈಲೇಜ್ ಎಷ್ಟು ಕೊಟ್ಟೈತೆ ಗೊತ್ತಾ? ನನಗೆ ಶಾಕ್ ಆಯಿತು. 37 ಕೊಟ್ಟೈತೆ ಮೈಲೇಜ್ ಇಲ್ಲಿಗೆ ಬರೋ ತನಕ. ಕ್ರೇಜಿ ಅಪ್ಪ. ಇನ್ನೂ ಏನು ಬೇಕು ಹೇಳು? ಹಾಂ, 250cc ಗಾಡಿ 37 ಮೈಲೇಜ್ ಅಂದರೆ ಲಾಂಗ್ ರೈಡಾಗೆ ಕ್ರೇಜಿ. ಆ್ಯಕ್ಚುಲಿ ಇದು ಲೈನಪ್ ಸರಿಯಾಗಲಿಲ್ಲ. 5 ಕ್ಲಬ್ಬು ಕೊಲ್ಯಾಬ್ ಮಾಡಿದ್ದು ಓಕೆ, ಬಟ್ ಅವ್ರವ್ರ ಕ್ಲಬ್ಬು ಸಪ್ರೇಟಾಗಿ ಹೋಗೋಕೆ ಬಿಡ್ಬೇಕಿತ್ತು. 70-80 ಬೈಕ್ಗಳು ಎಲ್ಲೂ ಒಬ್ಬರಿಗೆ ಲೀಡ್ ಮಾಡೋಕ್ಕಾಗತ್ತೆ. ಎಲ್ಲ ಚಿತಲ್ ಆಗ್ಬೋದ್ರು. ಇಲ್ಲೇ ಐತಲ್ಲ ಸಾಜ್ ರೆಸಾರ್ಟ್, 200 ಮೀಟರ್ಸ್. ಅದೇನಾ? ಯಾವುದೋ ಟಿ ಟಿ ಬೇರೆ ಬಂದದ್ದು. ಸಾಜ್ ರೆಸಾರ್ಟ್ ಈ ಕಡೆ. ನಮ್ದು ಸಾಜ್ ರೆಸಾರ್ಟ್ ಐತಾನೆ. ಹಾಂ, ಇಲ್ಲೈತಲ್ಲ ಸಾಜ್ ರೆಸಾರ್ಟ್. ಎಲ್ಲಪ್ಪ ಗಾಡಿ ಇಳಿಪರು ಈಗ. ಅಪ್ಪ